ಈಗ ನೀವು ಚಿಕ್ಕ ವಯಸ್ಸಲ್ಲಿ ಯಾವ ತರ ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡ್ತಿದ್ರಿ? ಸಂಕ್ರಾಂತಿ ಅಂದ್ರೆ ನಾವು ನಮ್ಮ ಮನೇಲಿ ಅಷ್ಟೊಂದು ಆಚರಿಸಲ್ಲ, ಆದ್ರೆ ನಮ್ಮ ಅಕ್ಕಪಕ್ಕ ಮನೇಲಿ ತುಂಬಾ ಆಚರಿಸ್ತಾ ಇದ್ದಾರೆ. ಹೌದು. ನನಗೆ ಸಂಕ್ರಾಂತಿ ಹಬ್ಬ ತುಂಬಾ ಇಷ್ಟ, ಏನಕ್ಕೆ ಅಂದ್ರೆ ಒಬ್ಬಟ್ಟು ಊಟ ಸಿಗುತ್ತೆ ಅಂತ ಹೇಳಿ Correct. ತುಂಬಾ ಇಷ್ಟ. ಅದಕ್ಕೆ ಮ್ಯಾಮ್ ನೀವು ನಾವ್ ಎಳ್ಬೀರಕ್ಕೆ ಹೋಗ್ಬೇಕಲ್ಲ ಅಲ್ವಾ? ಸಂಕ್ರಾಂತಿ ಅಂದ್ರೆ ಎಳ್ಬೀರಕ್ಕೆ ನಮ್ಮಮ್ಮ ಕಂಪಲ್ಸರಿ ರೆಡಿ ಮಾಡಿಸಿ ಎಲ್ಲಾರ ಮನೇಲೂ ಅಕ್ಕಪಕ್ಕದ ಮನೆಗೆ ಹೋಗ್ಬಿಟ್ಟು ಎಳ್ಬೀರ್ಲೇಬೇಕು. ಚಿಕ್ಕವರಿದ್ದಾಗ ನಮಗೂ ಖುಷಿ ಆಗ್ತಿತ್ತು. ಆಮೇಲೆ ಅಯ್ಯೋ ಹೋಗ್ಬೇಕಾ ಅಂತ ಹೋಗ್ತಾ ಇದ್ವಿ. ಆಮೇಲೆ ಎಳ್ಕಿಂತ ಕೊಬ್ಬರಿ ಆರಿಸ್ಕೊಂಡು ಕಡಲೆ ಆರಿಸ್ಕೊಂಡು ತಿನ್ನೋದು ಬೆಸ್ಟ್. ಕರೆಕ್ಟ್. ಆಮೇಲೆ ಸ್ಕೂಲ್ಗೆ ಹೋಗಿ ನೆಕ್ಸ್ಟ್ ಡೇ ಬಾಕ್ಸ್ ಅಲ್ಲಿ ಇಟ್ಕೊಂಡು ಎಲ್ಲಾರ್ಗೂ ಹೇಳ್ಕೊಡೋದು. ನಿಮ್ಗೆ? ನಮ್ಗೆ ಅಪ್ಪ ಸೇಮ್ ಮ್ಯಾಮ್. ಸ್ವಲ್ಪ ದಿನ ವಾವ್ ಎಲ್ಲರ ಮನೆಗೆ ಹೋಗ್ತಾ ಇದ್ದೀವಿ. ಹೌದಾ? ಓಕೆ ಮಲೈಕಾ ಅವ್ರೆ, ಸ್ಟಾರ್ಟಿಂಗ್ ಅಲ್ಲಿ ಜೋಶ್ ಇತ್ತು, ಆಮೇಲೆ ಯಾಕೆ ಎಲ್ಲರ ಮನೆಗೆ ಹೋಗ್ಬೇಕು ಅನ್ನಿಸ್ತಾ ಇತ್ತು? ಸೇಮ್ ಫೀಲಿಂಗ್ ಸರ್. ಈ ಗಂಡ್ ಮಕ್ಳಿಗೆ ಬೇಜಾರಿಲ್ಲ ಬಿಡಿ ಸರ್, ಏನ್ ಆರಾಮಾಗಿ ಮನೇಲಿ ಇರ್ತೀರಾ. ನಿಮ್ಗೆ ಹೇಳ್ಬಿರಕ್ಕೂ ಕಳ್ಸಲ್ಲ, ಆಮೇಲೆ ಎಳ್ಳು ಹಚ್ಕೊಳಕ್ಕೂ ಕಳ್ಸಲ್ಲ. ನಿಮ್ಗೆ ಯಾವ ಕೆಲ್ಸ? ಎಲ್ಲ ಹೆಣ್ಮಕ್ಳೆ. ಮಾಡ್ಲಿ ಬಿಡಿ. ಅಕಸ್ಮಾತ್ ಒಂದ್ ವಾರ ಅನಿವಾರ್ಯ ನೀವ್ ಇಲ್ಲೇ ಇರ್ಬೇಕು ಹಳ್ಳಿಲಿ ಅಂತ ಬಂದ್ಬಿಡುತ್ತೆ ಸಮಯ, ತುಂಬಾ ಆರಾಮಾಗಿರ್ತೀವಿ. ನಿಜ? ಹೌದು. ನಾವು ವರ್ಷಕ್ಕೆ ಒಂದ್ 2-3 ಸತಿ ಅಂತ ನಾನು ಊರಿಗೆ ಹೋಗ್ತಾನೆ ಇರ್ತೀನಿ, ನಾನು ಹಳ್ಳಿಗೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ತೋಟ, ಅಲ್ಲೇ ಆರಾಮಾಗಿ, ಅಲ್ಲ ಹಳೆ ಮನೆ ಇದೆ, ನಮ್ ತಾತ ಕಟ್ಟಿದ ಮನೆ. ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿರ್ತೀವಿ 4-5 ದಿನ. ಯಾವ ಊರ್ ಹೇಳಿ, ನಾನು ಬರ್ತೀನಿ. ತುಮಕೂರು ಕುಣಿಗಲ್. ಕುಣಿಗಲ್ಲ, ಈ ಕುಣಿಗಲ್ ಕುದುರೆ ಫೇಮಸ್ ಅಲ್ವಾ ಮ್ಯಾಮ್? ನೀವು ನಾನ್ ಇರ್ತೇನೆ, ನಮ್ ಅಕಸ್ಮಾತ್ ಇರ್ಬೇಕು ಅಂತ ಬರ್ತೀನಿ. ಆಲ್ರೆಡಿ ನಮ್ ದೊಡ್ಡಮ್ಮ ಊರೆಲ್ಲ ಕೊರ್ಲಳ್ಳಿ ಅಂತ ಮುಂಡ್ರಗಿ ಹತ್ರ. ಸೊ ಅಲ್ಲೇ ನಾನು ತುಂಬಾ ರಜೆಗಳೆಲ್ಲ ಅಲ್ಲೇ ಕಳ್ದಿರೋದು. ಯಾವತ್ತಾದ್ರೂ ತೊಪ್ಪೆ ಎತ್ತಾಕಿದ್ದೀರಿ? ಇಲ್ಲ, ಬರೀ ಕಸ ಗುಣೆಲ್ಲ ಗುಡ್ಸಿದೀನಿ. ಹೌದಾ? ಯಾವತ್ತಾದ್ರೂ ಹಾಲ್ ಕರ್ದಿದ್ದೀರಿ? ಅದ್ ಮಾಡಿದೀನಿ. ಹುಲ್ ಹಾಕಿದ್ದೀರಿ? ಅದನ್ನು ಮಾಡಿದೀನಿ. ಮನೆ ಅದಕ್ಕೆ ಕೆರೆ ತವ್ ಕರ್ಕ ಹೋಗಿ ಬೆನ್ನುಜ್ಜಿದ್ದೀರಿ? ಅಯ್ಯೋ, ಇವತ್ ಮಾಡ್ಸುವ ಅಂತಿದೀನಿ. ಇವತ್ತು ಇಬ್ರಿಗೂ ಅದೊಂದು ಟಾಸ್ಕ್, ಅದನ್ನ ಚೆನ್ನಾಗಿ ಮಾಡ್ಬಿಟ್ಟ ಅಂದ್ರೆ ಇಬ್ರಿಗೂ ಒಂದೊಂದು ಗಿಫ್ಟ್. ಏನ್ ಗಿಫ್ಟ್? ನಾನ್ ನಿಮ್ ಮನೆಗ್ ಬರ್ತೀನಿ, ಅದೇ ಗಿಫ್ಟ್. ಅದು ಗಿಫ್ಟ್, ಅದು ರಿಟರ್ನ್ ಗಿಫ್ಟ್, ಅದು ನಾವು ಕೊಡೋದು ನಿಮ್ಗೆ. ಆದ್ರೂ ಹಳ್ಳಿ ಜೀವನ ಕಷ್ಟ ಅಂತೀರಾ? ಇಲ್ಲ, ನಿಜ ಹೇಳ್ಬೇಕು ಅಂದ್ರೆ ಹಳ್ಳಿ ಜೀವನನೇ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಹೌದಾ? ತುಂಬಾ ಒಳ್ಳೇದು. ಏನಕ್ಕಂದ್ರೆ ಪ್ರಪಂಚದಲ್ಲಿ ಎಸ್ಪೆಷಲಿ ನಾವು ಇರ್ತೀವಿ ಸಿಟಿಲಿ ಇರೋದ್ರಿಂದ, ಟ್ರಾಫಿಕ್, ಕೆಲಸ, ದುಡ್ಡು, ಅದು ಇದು, ಪೊಲ್ಯೂಷನ್, ಒಳ್ಳೆ ಊಟ ಇಲ್ಲ, ಆಕ್ಸಿಜನ್ ಫ್ರೆಶ್ ಆಗಿರಲ್ಲ. ಇಲ್ಲಿ ಏನಿದ್ರು ಒಳ್ಳೆ ಹಾಲು ಮತ್ತೆ ಫ್ರೆಶ್ ಹಾಲು ಇರುತ್ತೆ. ಅಂದ್ರೆ ಎಲ್ಲ ತುಂಬಾ ನೆಮ್ಮದಿ ಜೀವನ. ತಲೆ ಕೆಡ್ಸ್ಕೊಳ್ಬೇಕಂತಿಲ್ಲ. ಬೆಳಗ್ಗೆ ಹೋಗೋದು, ಸಾಯಂಕಾಲ ದುಡಿಯೋದು, ಸಾಯಂಕಾಲ. ನೀವ್ ಹಿಂಗಂತೀರಿ, ಆದ್ರೆ ಇಲ್ಲಿ ಇರೋದು ಸ್ವಲ್ಪ ಕಷ್ಟ ಅನ್ಸುತ್ತಪ್ಪ. ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು, ಹಾಲ್ ಕರಿಬೇಕು, ಆ ಹಸುನ್ ಚೆನ್ನಾಗ್ ನೋಡ್ಕೋಬೇಕು, ಕರ ಹಾಕಿದ್ರೆ ಅದನ್ನ ಸಿಟಿ ಜೀವನ ನೋಡಿರಲ್ವಲ್ಲ, ಅದು ನೋಡ್ಬೇಕು ಅಂತ ಅವ್ರಿಗೆ ಆಸೆ. ನಮ್ಗೆ ಸಿಟಿ ಜೀವನ ನಾವು ನೋಡ್ಬಿಟ್ಟಿರ್ತೀವಿ, ಹಳ್ಳಿ ಜೀವನ ಬೆಸ್ಟ್ ಅಂತ ನಮ್ಗೆ ಅನ್ಸುತ್ತೆ. ಹೌದು. ಅಕಸ್ಮಾತ್ ನಿಮ್ಗೆ 2 ಚಾಯ್ಸ್ ಅಂತ ಕೊಟ್ಟರೆ ಖಂಡಿತ ಇಲ್ಲೇ ಸೆಟ್ಲ್ ಆಗ. ಖಂಡಿತವಾಗಿ ನಾನೇ TRP ಗೋಸ್ಕರ ಅಂತ ಏನ್ ಹೇಳ್ತಾ ಇಲ್ಲ, ನನ್ನ ಮನೆಗೆ 1000 ಸತಿ ಹೇಳಿದ್ದೀನಿ. ಗೊತ್ತಾಯ್ತು. ಇಲ್ಲ, ನಿಮ್ ಮನ್ಸಿಂದ ಹೇಳ್ತಿದ್ದೀರಾ, ಗೊತ್ತಾಯ್ತು. ಇದನ್ನ ಹಾಕೊಂಡ್ ಬಂದಾಗ್ಲೇ ನಂಗೆ ಗೊತ್ತಾಯ್ತು ನೀವು ಸತ್ಯನೇ ಹೇಳ್ತಿರೋದಂತ. ಅದನ್ನ ಕೇಳಿ ಖುಷಿ ಆಗ್ತದೆ ನನಗೆ. ನಾನೇನ್ ಕೇಳಲ್ಲ ಗೊತ್ತಾ, ನೀವು ಅಕಸ್ಮಾತ್ ಇಲ್ಲೇ ಇರ್ತೀರಲ್ಲ, ಇದು ಜೀವನ ಓಕೆನಾ ಇಲ್ಲ ಸಿಟಿ ಜೀವನ ಓಕೆನಾ ಅಂತ ಕೇಳ್ತಾ ಇದ್ದಾರೆ. ನನಗ ಅವ್ರಿಗಾಗಲ್ಲ, ಅವ್ರಿಗೆ ಸೋಷಿಯಲ್ ಮೀಡಿಯಾ ಬೇಕು. ಆದ್ರೂ ಸಹ ಅವ್ರಿಗೆ ಹೊರಗಡೆ ಹೋಗ್ಬೇಕು, ಮಾಲ್ಸ್ ಎಲ್ಲ. ನಮ್ಗೆ ಆ ಚಟ ಇಲ್ಲ. ಕೊಡ್ತಾ ಇದ್ದಾನಪ್ಪ, ನಾನೇನು ಮಾಡಕ್ಕಾಗಲ್ಲ. ನನ್ ಥಾಟ್ ಅಲ್ಲ ಅದು. ಅಲ್ಲ, ನಿಮ್ಗೆ ಇಲ್ಲಿಂದಾನೆ ಅಪ್ ಅಂಡ್ ಡೌನ್ ಪಿಕಪ್ ಡ್ರಾಪ್ ಮಾಡ್ತೀವಿ, ಸೀರಿಯಲ್ ಸಿನಿಮಾ ಎಲ್ಲ ಮಾಡಿ ಅಂತ ಇಲ್ಲೇ ಬಿಟ್ರೆ, ಬಟ್ ಇಲ್ಲೇ ಅವಾಗಂದ್ರೆ ಇರ್ಬೋದು. ನೀವ್ ಹೇಳಿದ್ ಕರೆಕ್ಟ್. ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ, ಇನ್ನೂ ಮಸ್ತ್ ಮಜಾ ಮಾಡೋಣ. ಇನ್ನು ಜಾಸ್ತಿ ಕ್ವಶನ್ ಕೇಳ್ತೀನಿ. ಸ್ವಲ್ಪ 2 ನಿಮಿಷ ನಿಲ್ಸ್ಬಿಡಿ ದಯವಿಟ್ಟು.